ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಸದ್ದು ಜೋರಾಗಿದೆ. ರಾಜಕೀಯ ವಲಯದಲ್ಲಿ ಹನಿ ಟ್ರ್ಯಾಪ್ ಸದ್ಯ ಹಲ್ಚಲ್ ಎಬ್ಬಿಸಿದೆ. ರಾಜಕೀಯ ನಾಯಕರ ಹನಿ ಟ್ರ್ಯಾಪ್ ಹಗರಣ ಹೊರ ಬೀಳುವ ಮುಂಚೆಯೇ ಉದ್ಯಮಿಯನ್ನ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸಿದ ಖತರ್ನಾಕ್ ಟೀಚರ್ ಮತ್ತು ರೌಡಿ ಶೀಟರ್ ಇಬ್ಬರು ಸಿಸಿಬಿ ಬಲೆಗೆ ಬಿದ್ದಿದ್ದಾರೆ. ಸುಂದರಿ, ಅತಿ ಸುಂದರಿ, ತ್ರಿಪುರ ಸುಂದರಿ. ಆ ಸುಂದರಿಯ ಮೈಮಾಟಕ್ಕೆ ಎಂಥವರು ಒಂದು ಕ್ಷಣ ಮಾರು ಹೋಗಿ ಬಿಡ್ತಾರೆ. ಅಂತಹ ಸುಂದರಿ ಈಕೆ. ಈ ಸುಂದರಿ ಎಷ್ಟೊಂದು ಕಾಸ್ಟ್ಲಿ ಅಂದ್ರೆ ಒಂದೇ ಒಂದು ಕಿಸ್ಗೆ 50,000, ಒಂದು ನೈಟ್ ಜೊತೆಗೆ ಕಾಲ ಕಳೆಯೋದಿಕ್ಕೆ 15 ಲಕ್ಷ. ಈ ಬೆಡಗಿ ಹೆಸರು ಶ್ರೀದೇವಿ ರೂಡಗಿ ಅಂತ. ವೃತ್ತಿಯಲ್ಲಿ ಶಿಕ್ಷಕಿ ಮತ್ತು ಡ್ಯಾನ್ಸರ್. ಮಹಾಲಕ್ಷ್ಮಿ ಲೇಔಟ್ ಇಸ್ಕಾನ್ ಬಳಿ ಇರುವ ಪ್ರೀ ಸ್ಕೂಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಇದೇ ಏರಿಯಾದ ಸ್ಕ್ರಾಪ್ ಟ್ರೇಡಿಂಗ್ ಉದ್ಯಮಿ ರಾಕೇಶ್ ವೈಷ್ಣವ್ ಇದೇ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸಿದ್ದಾರೆ. ಸಾಲದಕ್ಕೆ ಶ್ರೀದೇವಿ ಬಳಿ ಡ್ಯಾನ್ಸ್ ಮತ್ತು ಟ್ಯೂಷನ್ ಅಂತ ತನ್ನ 3 ಹೆಣ್ಣುಮಕ್ಕಳನ್ನ ಸೇರಿಸಿದ್ರು. ಮಕ್ಕಳನ್ನ ಶಾಲೆಗೆ ಬಿಡುವಾಗ, ಕರೆ ತರುವಾಗ ಶ್ರೀದೇವಿ ಮತ್ತು ರಾಕೇಶ್ ನಡುವೆ ಸ್ನೇಹ ಬೆಳೆದಿದೆ. ಅದು ಚಾಟಿಂಗ್, ಡೇಟಿಂಗ್ ವರೆಗೂ ಹೋಗಿದೆ. ಶ್ರೀದೇವಿ ಕೇಳಿದ್ಲು ಅಂತ ರಾಕೇಶ್ ಆಗಾಗ ಆಕೆಗೆ ಲಕ್ಷ ಹಣ ಕೊಟ್ಟಿದ್ದಾರಂತೆ. ಹಣದ ವ್ಯವಹಾರ ಕ್ಲೋಸ್ ಮಾಡೋದಿಕ್ಕೆ ಶ್ರೀದೇವಿ ಒಂದು ದಿನ ನಿನ್ ಜೊತೆ ಇರ್ತೀನಿ, ಇದಕ್ಕೆ ಪ್ರತಿಯಾಗಿ 15 ಲಕ್ಷ ಕೊಡು ಅಂತ ಕೇಳಿದ್ಲಂತೆ. ಅಷ್ಟೇ ಅಲ್ಲದೆ ರಾಕೇಶ್ ಮನೆಯಲ್ಲಿ ಹೆಂಡತಿ ಮಕ್ಕಳು ಇಲ್ಲದೆ ಇರುವಾಗ ಶ್ರೀದೇವಿ ರಾಕೇಶ್ನ ಮನೆಗೆ ಬಂದು ಒಂದು ಕಿಸ್ ಕೊಟ್ಟು 50,000 ರೂಪಾಯಿ ಪಡೆದುಕೊಂಡಿದ್ಲಂತೆ. ಇದಾದ ಮೇಲೆ ಹೆಚ್ಚಿನ ಹಣ ವಸೂಲಿಗೆ ಪ್ಲಾನ್ ಮಾಡಿದ ಶ್ರೀದೇವಿ ತನ್ನ ಪ್ರಿಯಕರ ಸಾಗರ್ ಮೌರೆ ಮತ್ತು ವಿಜಯಪುರದ ರೌಡಿ ಶೀಟರ್ ಗಣೇಶ್ ಕಾಳೆ ಜೊತೆ ಸೇರಿ ರಾಕೇಶ್ನನ್ನ ಕಿಡ್ನ್ಯಾಪ್ ಮಾಡಿ 1 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಹಣ ಕೊಡದೇ ಇದ್ರೆ ರಾಕೇಶ್ ಶ್ರೀದೇವಿ ಜೊತೆಗೆ ಕಳೆದಿರುವ ಕ್ಷಣಗಳ ವಿಡಿಯೋ ಹಾಗೂ ಅಶ್ಲೀಲ ಚಾಟ್ಗಳನ್ನು ರಾಕೇಶ್ ಪತ್ನಿಗೆ ತೋರಿಸುವುದಾಗಿ ಬೆದರಿಸಿ ಬಿಟ್ಟಿದ್ರಂತೆ. ಅಷ್ಟೇ ಅಲ್ಲದೆ ಪೊಲೀಸರ ಹೆಸರಲ್ಲಿ ಬೆದರಿಸಿ ಪೊಲೀಸ್ ಚೌಕಿಯಲ್ಲೇ ಡೀಲ್ ಫೈನಲ್ ಮಾಡಿಕೊಂಡು 1 ಕೋಟಿಯಿಂದ 20 ಲಕ್ಷಕ್ಕೆ ಡೀಲ್ ಕುದುರಿಸಿದ್ರಂತೆ. ಅದರಂತೆ ಮಾರ್ಚ್ 18ರಂದು ಸಂಜೆ ರಾಕೇಶ್ 1,90,000 ಹಣ ಕೊಟ್ಟು ಉಳಿದ ಹಣ ಕೊಡಬೇಕಾದ್ರೆ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿದ್ನಂತೆ. ಬಾಕಿ ಹಣ 6 ದಿನಗಳಲ್ಲಿ ಕೊಡದೇ ಇದ್ರೆ ವಿಡಿಯೋ ವೈರಲ್ ಮಾಡಿ ಕೊಲೆ ಬೆದರಿಕೆ ಹಾಕಿದ್ರಂತೆ. ಇದರಿಂದ ಆತಂಕಗೊಂಡ ರಾಕೇಶ್ ಕೊನೆಗೆ ಸಿಸಿಬಿಗೆ ದೂರು ಕೊಟ್ಟಿದ್ದಾನೆ. ಸದ್ಯ ತನಿಖೆ ನಡೆಸಿದ ಸಿಸಿಬಿ ಅಧಿಕಾರಿಗಳು ಪ್ರಕರಣ ಸಂಬಂಧ ಹನಿ ರಾಣಿ ಶ್ರೀದೇವಿ ರೂಡಗಿ, ಆಕೆಯ ಪ್ರಿಯಕರ ಸಾಗರ್ ಮೌರೆ ಹಾಗೂ ಬಿಜಾಪುರದ ರೌಡಿ ಶೀಟರ್ ಗಣೇಶ್ ಕಾಳೆಯನ್ನ ಬಂಧಿಸಿದ್ದಾರೆ. ಇನ್ನು ಈ ಗಣೇಶ್ ಕಾಳೆ ಮೇಲೆ 9ಕ್ಕೂ ಹೆಚ್ಚು ಪ್ರಕರಣಗಳಿವೆ. ಆ ಬಗ್ಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಒಟ್ಟಿನಲ್ಲಿ ಈತನಿಗೆ 3 ಹೆಣ್ಣುಮಕ್ಕಳು ಇದ್ರು ಆ ಮಕ್ಕಳ ಟೀಚರ್ ಮೇಲೆ ಕಣ್ಣು ಹಾಕಿ ರಾಕೇಶ್ ಹಣ ಕಳೆದುಕೊಂಡ್ರೆ, ಇತ್ತ ಅತಿ ಆಸೆಗೆ ಬಿದ್ದ ಶ್ರೀದೇವಿ ತನ್ನ ಗ್ಯಾಂಗ್ ಜೊತೆಗೆ ಜೈಲು ಪಾಲಾಗಿದ್ದಾಳೆ.